ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತಿನ ದಿನ ರಾಯರ ಮಠದಲ್ಲಿ ಸಿಗುವಂತಹ ಮಂತ್ರಾಕ್ಷತೆಯ ಪವಾಡ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ. ಮಂತ್ರಾಕ್ಷತೆ ಎಂಬುದು ಮಂತ್ರದಿಂದ ಕೂಡಿದ ಅಕ್ಷತೆಯಾಗಿದೆ. ಸಾಕಷ್ಟು ಜನರಿಗೆ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು, ಹೇಗೆ ಬಳಸಬೇಕು ಮತ್ತು ಅದರ ಪವಾಡವೇನು ಇದರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೂಡ ಇರಲ್ಲ. ರಾಯರ ಮಠದಲ್ಲಿ ಸಿಗುವಂಥ ಮಂತ್ರಾಕ್ಷತೆಯು ನಿಜಕ್ಕೂ ಒಂದು ಅದ್ಭುತ ಶಕ್ತಿಯನ್ನು ಹೊಂದಿದೆ. ರಾಯರ ಮಠದಲ್ಲಿ ಸಿಗುವಂತಹ ಮಂತ್ರಾಕ್ಷತೆ ಬಹಳ ಶಕ್ತಿಶಾಲಿಯಾಗಿದೆ. ಅದು ಎಲ್ಲರಿಗೂ ಗೊತ್ತಿಲ್ಲ. ಅದನ್ನು ಯಾರು ಸರಿಯಾದ ರೀತಿಯಲ್ಲಿ ಉಪಯೋಗಿಸುತ್ತಾರೋ, ಯಾರು ಸರಿಯಾದ ರೀತಿಯಲ್ಲಿ ಬಳಸ್ತಾರೋ ಅವ್ರಿಗೆ ಖಂಡಿತ ಅದರ ಪ್ರತಿಫಲ ಸಿಗುತ್ತದೆ. ರಾಯರ ಪಾದಸ್ಪರ್ಶ ಮಾಡಿದಂಥ ಅಕ್ಷತೆಗಳನ್ನು ನಾವು ಮಂತ್ರಾಕ್ಷತೆ ಅಂತ ಕರೆಯುತ್ತೇವೆ. ಎಷ್ಟೋ ಜನ ಮಂತ್ರಾಕ್ಷತೆಯಿಂದ ಅನೇಕ ಕಷ್ಟಗಳಿಂದ ಪಾರಾಗಿದ್ದಾರೆ. ನಂಬಿಕೆಯಿಂದ, ಭಕ್ತಿಯಿಂದ ರಾಯರೇ ನಾನು ನಿಮ್ಮನ್ನೇ ನಂಬಿದ್ದೇನೆ ಎಂದು ಮಂತ್ರಾಕ್ಷತೆಯನ್ನು ಬಳಸಿದರೆ ಖಂಡಿತ ರಾಯರು ನಮ್ಮ ಕೈ ಹಿಡಿಯುತ್ತಾರೆ. ನಾವು ಮಂತ್ರಾಲಯಕ್ಕೆ ಹೋದಾಗ ಎಲ್ಲರಿಗೂ ಸಾಮಾನ್ಯವಾಗಿ ಮಂತ್ರಾಕ್ಷತೆಯನ್ನು ಕೊಟ್ಟೇ ಕೊಡ್ತಾರೆ. ಆ ಮಂತ್ರಾಕ್ಷತೆಯನ್ನು ಅಲ್ಲಿ ಇಲ್ಲಿ ಬಿಸಾಡದೆ ನಾವು ಜೇಬಿನಲ್ಲಿ ಅಥವಾ ನಮ್ಮ ಬ್ಯಾಗ್ದಲ್ಲಿ ಮಂತ್ರಾಕ್ಷತೆಯನ್ನು ಶುದ್ಧವಾಗಿ ಇಟ್ಕೊಂಡು ಮನೆಗೆ ತೆಗೆದುಕೊಂಡು ಬಂದು ಅದನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿ ಅಥವಾ ಒಂದು ಗ್ಲಾಸಿನ ಡಬ್ಬಿಯಲ್ಲಿ ಹಾಕಿ ಅದನ್ನು ದೇವರ ಪೂಜೆ ಮಾಡುವಂತಹ ಸ್ಥಳದಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕು. ಮಂತ್ರಾಕ್ಷತೆನ ದೇವರನ್ನು ಪೂಜೆ ಮಾಡುವಂಥ ಸ್ಥಳದಲ್ಲೇ ಇಡಿ, ಅಲ್ಲಿ ಇಲ್ಲಿ ಇಡಕ್ಕೆ ಹೋಗಬೇಡಿ. ಮಂತ್ರಾಕ್ಷತೆಯನ್ನು ಕಾಲಲ್ಲಿ ಬಿಸಾಡುವುದು ಅಥವಾ ಬೇಡವಾದ ಜಾಗದಲ್ಲಿ ಎಸೆದರೆ ಅದು ರಾಯರಿಗೆ ನಾವು ಅಪಮಾನ ಮಾಡಿದಂತೆ ಆಗುತ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿ ಇಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಬಳಸಬೇಕು. ಮಂತ್ರಾಕ್ಷತೆಯನ್ನು ದೇವರ ಪೂಜೆ ಮಾಡುವಂಥ ಸ್ಥಳದಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಿ ರಾಯರ ಮೂಲ ಮಂತ್ರವಾದಂತಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎನ್ನುತ್ತಾ ಪೂಜೆ ಮಾಡಿ. ಇನ್ನು ರಾಯರ ಮಠದಿಂದ ತಂದಿರುವಂಥ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು, ಹೇಗೆ ಬಳಸಬೇಕು ಎಂಬುದನ್ನು ನೋಡಿದರೆ, ಪ್ರತಿದಿನ ನೀವು ಮಂತ್ರಾಕ್ಷತೆ ನಿಮ್ಮ ಹತ್ರ ಜಾಸ್ತಿ ಮಂತ್ರಾಕ್ಷತೆ ಇದ್ದರೆ, ನೀವು ಜಾಸ್ತಿ ಮಂತ್ರಾಕ್ಷತೆಯನ್ನು ಸಂಗ್ರಹ ಮಾಡಿಟ್ಟಿದ್ದರೆ ಪ್ರತಿದಿನ ನೀವು 2 ಕಾಳು ಮಂತ್ರಾಕ್ಷತೆಗಳನ್ನು ಬಾಯಲ್ಲಿ ಇಟ್ಟು ತಿನ್ನುವುದರಿಂದ ನಿಮಗೆ ಯಾವುದೇ ಕಾಯಿಲೆ ಇದ್ದರೂ ಕೂಡ ಬೇಗ ಕಾಯಿಲೆ ಗುಣವಾಗಲು ಈ ಮಂತ್ರಾಕ್ಷತೆ ಸಹಾಯ ಮಾಡುತ್ತದೆ. ಯಾವುದೇ ಒಂದು ಸಮಸ್ಯೆ ಎದುರಾದಾಗ ರಾಯರ ಅನುಗ್ರಹವಾದಂತಹ ಮಂತ್ರಾಕ್ಷತೆಯ 2 ಕಾಳನ್ನು ನಮ್ಮ ತಲೆ ಮೇಲೆ ಹಾಕಿಕೊಂಡು ರಾಯರ ಒಂದು ಮೂಲ ಮಂತ್ರವನ್ನು ಹೇಳುವುದರಿಂದ ನಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಇನ್ನು ನಾವು ಎಲ್ಲಾದರೂ ದೂರದ ಪ್ರಯಾಣವನ್ನು ಮಾಡಲು ಹೋಗ್ತಿರ್ತೇವೆ ಅಥವಾ ಯಾರನ್ನಾದರೂ ಭೇಟಿಯಾಗಲು ಹೋಗ್ತಿರ್ತೇವೆ ಅಥವಾ ಕುಟುಂಬ ಸಮೇತವಾಗಿ ನಾವು ಎಲ್ಲಾದರೂ ಹೊರಗಡೆ ಹೋಗುವ ಮೊದಲು ಮಂತ್ರಾಕ್ಷತೆಯ 2 ಕಾಳುಗಳನ್ನು ನಮ್ಮ ಹತ್ತಿರ ಇಟ್ಟುಕೊಂಡು ಹೋಗುವುದು ಅಥವಾ ನಮ್ಮ ತಲೆ ಮೇಲೆ 2 ಕಾಳುಗಳನ್ನು ಹಾಕಿಕೊಂಡು ಹೋಗುವುದರಿಂದ ಮುಂದಾಗುವ ಯಾವುದೇ ಅಪಾಯಗಳು ಕೂಡ ನಮ್ಮಿಂದ ದೂರವಾಗುತ್ತದೆ. ಮಂತ್ರಾಕ್ಷತೆಯನ್ನು ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡುವುದರಿಂದ ಮತ್ತು ಪ್ರತಿದಿನ ನಾವು ರಾಯರ ಒಂದು ಮೂಲ ಮಂತ್ರವನ್ನು ಹೇಳುವುದರಿಂದ ಮನೆಯಲ್ಲಿರುವಂಥ ಅನಿಷ್ಟ ನಿರ್ವಹಣೆಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯದಲ್ಲಿ ಏರುಪೇರಾಗಿದ್ದರೆ ಆರೋಗ್ಯ ಸರಿ ಹೋಗುತ್ತದೆ. ಜೀವನದಲ್ಲಿ ಬರುವಂಥ ಕಷ್ಟಗಳು ಕೂಡ ನಮ್ಮಿಂದ ಆದಷ್ಟು ದೂರನೇ ಉಳಿದುಬಿಡುತ್ತದೆ. ಮಂತ್ರಾಕ್ಷತೆ ಎಂಬುದು ಇದು ಮಂತ್ರದಿಂದ ಕೂಡಿದಂಥ ಅಕ್ಷತೆ. ಮಂತ್ರಾಕ್ಷತೆ ನಮ್ಮ ಜೊತೆ ಇದ್ದರೆ ಯಾವುದೇ ರೀತಿ ಭೂತ ಪಿಶಾಚಿ ಕಾಟ ಕೂಡ ಇರುವುದಿಲ್ಲ ಮತ್ತು ಕೆಟ್ಟ ಆಲೋಚನೆಗಳಿಂದ ಚಟಗಳಿಂದ ನಮ್ಮನ್ನು ದೂರ ಇಡಲು ಮಂತ್ರಾಕ್ಷತೆಯು ಸಹಾಯ ಮಾಡುತ್ತದೆ. ಮಂತ್ರಾಕ್ಷತೆಯ ಒಂದೊಂದು ಕಾಳು ಕೂಡ ಅಮೃತಕ್ಕೆ ಸಮಾನವಾದದ್ದು. ಮಂತ್ರಾಕ್ಷತೆ ಎಂಬುದು ರಾಯರ ಒಂದು ಸ್ವರೂಪ ಅಂತ ಕೂಡ ನಾವು ಹೇಳ್ಬೋದು. ಇದನ್ನು 2 ಕಾಳು ಬಾಯಲ್ಲಿ ಹಾಕೊಂಡ್ರೆ ತುಂಬ ಒಳ್ಳೆಯದು. ಮಂತ್ರಾಕ್ಷತೆಯನ್ನು ಆಗಲೇ ನಾನು ಹೇಳಿದಂತೆ ಒಂದು ಡಬ್ಬಿಯಲ್ಲಿ ಸಂಗ್ರಹಿಸಿ ಇಟ್ಟು ನೀವು ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ನೀವು ಪೂಜೆ ಮಾಡುವುದೇ ಆದರೆ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಯಾವುದೇ ದುಷ್ಟ ಶಕ್ತಿಗಳ ಪ್ರವೇಶವಾಗುವುದಿದ್ದರೂ ಕೂಡ ಅದರಿಂದ ಎಲ್ಲ ದುಷ್ಟ ಶಕ್ತಿಗಳು ಕೂಡ ಮನೆಯಿಂದ ಹೊರಗೆ ಹೋಗುತ್ತದೆ, ಮನೆಯಿಂದ ದೂರವಾಗುತ್ತದೆ. ಹಾಗೂ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಚಿಕ್ಕ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಯಲ್ಲಿ ಏನಾದರೂ ಏರುಪೇರು ಇದ್ದರೆ ಚಿಕ್ಕ ಮಕ್ಕಳಿಗೂ ಕೂಡ ಅದನ್ನು ಪ್ರತಿದಿನ ನೀವು 2 ಕಾಳುಗಳನ್ನು ತಿನ್ನಿಸುವುದರಿಂದ ಮಕ್ಕಳ ಆರೋಗ್ಯ ಸುಧಾರಣೆ
ಆರೋಗ್ಯ ಕೂಡ ಒಂದು ರೀತಿ ಸುಧಾರಣೆ ಆಗುತ್ತದೆ. ನಿಮಗೆ ಏನಾದರೂ ಸಮಸ್ಯೆ ಆದಾಗ, ತೊಂದರೆ ಆದಾಗ, ಆರೋಗ್ಯದಲ್ಲಿ ಏನಾದರೂ ಏರುಪೇರಾದಾಗ ನೀವು ಆಸ್ಪತ್ರೆಗೆ ಹೋಗುವಾಗ ಅಥವಾ ಏನಾದರೂ ಚೆಕಪ್ಪು, ಸ್ಕ್ಯಾನಿಂಗು ಏನಾದರೂ ಇದ್ದರೆ ನೀವು ಹೋಗುವಾಗ ತಪ್ಪದೇ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಂಡು ಹೋಗಿ. ಖಂಡಿತ ರಾಯರು ಕಾಪಾಡ್ತಾರೆ. ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ನಿಮ್ಮ ಚೆಕಪ್ ಆಗಿರ್ಬೋದು, ಎಲ್ಲವೂ ನಾರ್ಮಲ್ ಆಗೇ ಬರುತ್ತದೆ. ಮಂತ್ರಾಕ್ಷತೆಯನ್ನು ನಾವು ಮನೆಯಲ್ಲಿ ಇಟ್ಟಾಗ ಖಂಡಿತ ಯಾರು ಕೂಡ ಸ್ನಾನ ಮಾಡದೆ ಹೋಗಿ ಮುಟ್ಟಬೇಡಿ. ಖಂಡಿತ ಮಡಿಯಿಂದ ಮುಟ್ಟಿ. ಹಾಗೂ ಮಾಂಸಾಹಾರಿ ಸೇವನೆ ಮಾಡುವವರು ಆದಷ್ಟು ಮಂತ್ರಾಕ್ಷತೆಯನ್ನು ಪೂಜೆ ಮಾಡೋಕ್ಕೆ ಹೋಗಬೇಡಿ. ಮಂತ್ರಾಕ್ಷತೆಯಿಂದ ಸ್ವಲ್ಪ ದೂರ ಇಡಿ ಮಾಂಸಾಹಾರಿಯನ್ನು ಸೇವಿಸುವವರು. ನೋಡಿ, ಮಂತ್ರಾಕ್ಷತೆಯಿಂದ ಇಷ್ಟೊಂದೆಲ್ಲ ಪ್ರಯೋಜನಗಳಿವೆ. ಮಂತ್ರಾಕ್ಷತೆಯು ನಮಗೆ ಯಾವುದೇ ಕಷ್ಟದ ಸಮಯದಲ್ಲಾದರೂ ಇಷ್ಟೊಂದೆಲ್ಲ ಸಹಾಯ ಮಾಡುತ್ತದೆ. ಹಾಗಾಗಿ ಮಂತ್ರಾಕ್ಷತೆಯನ್ನು ಖಂಡಿತ ನೀವು ಹಾಗೆ ವೇಸ್ಟ್ ಮಾಡಬೇಡಿ. ಖಂಡಿತ ನೀವು ಮಂತ್ರಾಕ್ಷತೆಯನ್ನು ಮನೆಗೆ ತರುವುದಾದರೆ ಅದನ್ನು ಖಂಡಿತ ನಾನು ಹೇಳಿದಂತೆ ಉಪಯೋಗಿಸಿ. ಖಂಡಿತ ನಿಮಗೆ ಅದರಿಂದ ಒಳ್ಳೆಯದಾಗುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.